ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ಬ್ಯಾಕ್ ನೆಕ್ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಆಲ್ರೆಡಿ ಬ್ಯಾಕ್ ಸೈಡ್ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು ಲೈನಿಂಗು, ಇದು ಮೇನ್ ಫ್ಯಾಬ್ರಿಕ್ಕು. ಸೊ ಇದನ್ನು ಮೊದಲಿಗೆ ನೋಡಿ, ನಾವು ಉಲ್ಟಾ ಸೀದಾ ನೋಡಿಕೊಂಡು ನೋಡಿ ಲೈನಿಂಗ್ ಹಾಕಿದ್ದೀನಿ. ಈ ಪೀಸ್ನ ಮೇನ್ ಫ್ಯಾಬ್ರಿಕ್ನ ನಾನು ಉಲ್ಟಾ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಎಡ್ಜಲ್ಲಿ ಸ್ಟಿಚ್ ಮಾಡಿ ಟರ್ನ್ ಮಾಡ್ಕೊಬೇಕು. ಈ ಥರ 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಂಡು ಈ ಥರ ನಾಚ್ ಹೊಡ್ಕೊಳ್ಳಿ. ಈ ಥರ ಟರ್ನ್ ಮಾಡಿಕೊಂಡು ಎಡ್ ಸ್ಟಿಚ್ ಹಾಕೊಳ್ಳಿ. ಎಡ್ ಸ್ಟಿಚ್ ಹಾಕಾಯಿತು. ಇವಾಗ ನಾವು ಇದು ಟರ್ನ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕೊಳ್ಳೋಣ. ಸುತ್ತ ಸ್ಟಿಚ್ ಹಾಕಿದ್ಮೇಲೆ ನಾವಿಲ್ಲಿ ಪಟ್ಟಿ ಪೀಸ್ ಕಟ್ಕೊಳ್ಳೋಣ. ಪಟ್ಟಿ ಪೀಸ್ ಕಟ್ಕೊಂಡು ನಾನು ಇಲ್ಲಿ ಡಮ್ಮಿ ಸ್ಟಿಚ್ ಹಾಕಿದ್ದೀನಿ, ಯಾಕಂದರೆ ಇದನ್ನು ನಾನು ಎಮ್ಮಿಂಗ್ ಮಾಡಿಬಿಟ್ಟು ರಿಮೂವ್ ಮಾಡ್ಕೊಳ್ತೀನಿ. ಇದಾದಮೇಲೆ ಇಲ್ಲಿ ನಾವು ಫಸ್ಟ್ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಲೇಸಲ್ಲಿ ಡಿಸೈನ್ ಮಾಡಬೇಕು. ಸೊ ಆವಾಗ ಫಸ್ಟಿಗೆ ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಸೆಂಟ್ರಲ್ಲಿ. ನಾನು ಇದು ಸ್ಪೆಷಲಾಗಿ ಬಿಗಿನರ್ಸ್ಗೋಸ್ಕರ ಮಾಡ್ತಾ ಇರೋ ವಿಡಿಯೋ. ಬಿಗಿನರ್ಸ್ಗೆ ಸ್ವಲ್ಪ ಅಷ್ಟು ಗೊತ್ತಿರಲ್ಲ, ಯಾಕಂದರೆ ನಾವು ಎಲ್ಲ ಕಲ್ತು ಬಂದಿರೋರೆ ಅಲ್ವಾ. ಸೊ ನಾವೆಲ್ಲ ಏನು ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ, ಸೊ ಅದ್ರ ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ ಫಸ್ಟ್ ಈ ಥರ ಸೆಂಟರ್ ಫೋಲ್ಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ನೋಡಿ ಈ ಥರ ಸೆಂಟರ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಮಾರ್ಕ್ ಹಾಕಿದ್ಮೇಲೆ ನೋಡಿ ಇಲ್ಲಿಂದ ನಿಮಗೆ ಎಷ್ಟು ಅಗಲ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಿಸೈನ್ ಮಾಡೋಕ್ಕೆ. ನೋಡಿ ನಾನು 1 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ನೋಡಿ ಈ ಲೇಸ್ ಹತ್ರ ಟೇಪ್ ಇಟ್ಕೊಂಡು 1 ಇಂಚಿಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಬನ್ನಿ. ಸುಮ್ಮನೆ ಹಾಗೆ ಕೈಯಲ್ಲೂ ಡ್ರಾ ಮಾಡ್ಬೋದು, ಹಾಗೆ ನಾವು ಮಾಡೋಕ್ಕೆ ಈಸಿ ಆಗುತ್ತೆ. ಬಟ್ ಇದು ಬಿಗಿನರ್ಸ್ಗೋಸ್ಕರ. ಸೊ ಬಿಗಿನರ್ಸ್ಗೆ ಅಷ್ಟೆಲ್ಲ ಇನ್ನೂ ಗೊತ್ತಿರಲ್ಲ, ಸೊ ಅವರಿಗೋಸ್ಕರ ಅಲ್ವಾ ಮಾಡ್ತಾ ಇರೋದು. ಸೊ ಅದಕ್ಕೆ ಅವರು ಹೇಗೆ ಇದನ್ನು ಪ್ರಾಕ್ಟೀಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಂದರಲ್ಲಿ ಮಾಡಿದ್ರೆ ನೆಕ್ಸ್ಟಲ್ಲಿ ಬಂದುಬಿಡುತ್ತೆ. ನೋಡಿ ಇಲ್ಲಿವರೆಗೂ ಬಂದು ಇದನ್ನು ನೋಡಿ ಈ ಥರ ನೋಡಿ ಈ ಥರ ಹಾಕ್ಕೊಳ್ಳಿ.
ಇಲ್ಲೂ 1 ಇಂಚೆ ಮೆಷರ್ ಇರೋದು ನೋಡಿ, ಇಲ್ಲೂ 1 ಇಂಚೆ ಮೆಷರ್ ಬರೋದು. ಸೊ ಇಲ್ಲೇನಿದೆ ಅದೇ ಮೆಷರೇ ಬರುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ, 1.5 ಇಂಚು ಈ ಕ್ರಾಸಲ್ಲಿ. ನೋಡಿ, ಈ ಥರ ಮಾರ್ಕ್ ಹಾಕ್ಕೊಂಡು ಇದನ್ನು ಮತ್ತೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಸೆಂಟರ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೆಲ್ಲೂ ಏರುಪೇರು ಇರಬಾರ್ದು. ಸೊ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲೂ ಅಷ್ಟೇ ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ನೋಡಿ, ಈ ಥರ ಸುಮ್ಮನೆ ಹೀಗೆ ಮಾಡಿ ನೋಡಿ. ಈ ಕಡೆನೂ ಪ್ರಿಂಟ್ ಬಂದಿರುತ್ತೆ, ಅದ್ರ ಮೇಲೆ ಇನ್ನೊಂದ್ಸರಿ ನೀವು ಬೇಕಾದರೆ ಡ್ರಾ ಮಾಡ್ಕೊಳ್ಳಿ. ನೋಡಿ, ಈ ಥರ ಡ್ರಾ ಮಾಡಿಕೊಂಡು ಮತ್ತೆ ಇದ್ರ ಮೇಲೆ ಲೆಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೋಡಿ, ಇಲ್ಲಿಗೆ ಬಂದಮೇಲೆ ಈ ಥರ ಟರ್ನ್ ಮಾಡ್ಕೊಳ್ಳಿ. ಮತ್ತೆ ಈ ಎಡ್ಜಲ್ಲಿ ಇನ್ನೊಂದು ಸ್ಟಿಚ್ ಹಾಕಬೇಕು. ಈ ಸೈಡ್ ಯಾವ ಥರ ಮಾಡಿದ್ವಿ, ಈ ಸೈಡು ಸೇಮ್ ಅದೇ ಥರ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ತುಂಬ ಈಸಿ, 5 ನಿಮಿಷದಲ್ಲಿ ಮಾಡ್ಬೋದು. ಇಲ್ಲೊಂದು 2 ಬಟನ್ ಇಟ್ಕೊಂಡ್ರೆ ಫುಲ್ಲು ರಿಚಾಗಿ ಕಾಣುತ್ತೆ ಬ್ಲೌಸು. ಥ್ಯಾಂಕ್ ಯು.